ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಡಾಕ್ಟರ್ ಗುರುಮೂರ್ತಿ KH, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, JFGC ಮಾಗಡಿ. ಟ್ಯಾಕ್ಸ್ ಅಂಡರ್ ಎನ್ವೈರನ್ಮೆಂಟಲ್ಲಿ ಇದು 4ನೇ ಸೆಷನ್ ವಿಡಿಯೋ ಆಗಿರುತ್ತೆ. ಈ 4ನೇ ಸೆಷನ್ಸ್ ವಿಡಿಯೋದಲ್ಲಿ TDS ಆಸ್ಪೆಕ್ಟನ್ನು ಕವರ್ ಮಾಡ್ತಾ ಇದ್ದೇವೆ. ಏನು TDS ಅಂದರೆ, ವಾಟ್ ಈಸ್ TDS? ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂದರೆ ಅದನ್ನು ಹೇಳಬೇಕು. TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಟು ಸೋರ್ಸ್ ಅಂದರೆ ಏನು? As per the Income Tax Act, any company or a person making a payment, it may be a salary or rent, etc., he is required to deduct a tax at source at the rate prescribed by the tax department and deposited deducted tax which is the government, means tax authority. ಅಂದರೆ ಸ್ಯಾಲ್ರಿ ಅಥವಾ ರೆಂಟ್ ಅಂದಾಗ ಇಲ್ಲ 50,000 ಎಬೋ ಬರುತ್ತೆ. ಸ್ಯಾಲ್ರಿನೂ ಕೂಡ ಆ ವರ್ಷದಲ್ಲಿ ಅವರು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಯಾಲ್ರಿ ಇನ್ಕಮು ಒಂದು ವರ್ಷಕ್ಕೆ 10 ಲಕ್ಷ ಇದೆ ಅಂದರೆ ಡಿಡಕ್ಷನ್ಸ್ ಎಲ್ಲ ಹೋಗ್ಬಿಟ್ಟು ಒಂದು ಟ್ಯಾಕ್ಸಬಲ್ ಇನ್ಕಮು ಒಂದು 7 ಲಕ್ಷ ಬರ್ತಿದೆ ಅಂದರೆ ಡಿಫ್ರೆಂಟ್ ಸ್ಲ್ಯಾಬ್ ಹಾಕಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಇದು ಹಾಕಿ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಅಪ್ ಟು 5 ಲ್ಯಾಕ್ಸ್ವರೆಗೆ ಒಂದು 12,000 ಬರ್ತಿದೆ ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ. ಆ್ಯಂಡ್ ದೆನ್ ಅನದರ್ ಏನು 2 ಲ್ಯಾಕ್ಸ್ 7 ಲ್ಯಾಕ್ಸ್ ಅಂತ ಇಟ್ಕೊಂಡ್ರೆ 2 ಲ್ಯಾಕ್ಸಿಗೆ 14,000 ಬರುತ್ತೆ. 14 ಪ್ಲಸ್ 32,500 ಪ್ಲಸ್ ಎಜುಕೇಷನ್ ಸೆಸ್ ರಫ್ಲಿ ಒಂದು 34,000 ಡಿವೈಡ್ ಬೈ 12 ಮಂತ್ಸಿಗೆ ಅಂತ ಮಾಡ್ಕೊಳ್ಬೇಕು. ಇಟ್ ಕಮ್ಸ್ ಟು ರಫ್ಲಿ ಒಂದು 2,800 ಒಂದು 3,000 ಅಂತೇಳಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡಬೇಕಾದ್ರೆ ಇದನ್ನು ಅವರವರ ಪಾನಲ್ಲಿ ಡಿಡಕ್ಟ್ ಮಾಡಿ ಆ ಕ್ವಾರ್ಟರ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ದಟ್ ಈಸ್ TDS. ಅಂದರೆ ಒಂದು ವರ್ಷದಲ್ಲಿ 4 ಕ್ವಾರ್ಟರ್ ಬರುತ್ತೆ. ಏಪ್ರಿಲ್, ಮೇ, ಜೂನ್ದು ಜುಲೈನಲ್ಲಿ ಫಸ್ಟ್ ಕ್ವಾರ್ಟರ್ ಬರುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರು, ಅಕ್ಟೋಬರ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅಕ್ಟೋಬರ್, ನವಂಬರ್, ಡಿಸೆಂಬರ್ದು ಜನವರಿಲಿ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್ದು ಏಪ್ರಿಲ್ನಲ್ಲಿ ಫೋರ್ತ್ ಕ್ವಾರ್ಟರ್ ಎಲ್ಲ ಡೀಟೇಲ್ಸು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು TDS ಪ್ರೊಸೀಜರ್. ನಥಿಂಗ್ ಬಟ್ ಬಿಫೋರ್ ಪೇಮೆಂಟ್ ಟು ಸ್ಯಾಲ್ರಿ ಇನ್ ಕೇಸ್ ಆಫ್ ಸ್ಯಾಲ್ರಿ ಎಂಪ್ಲಾಯಿ ಆರ್ ರೆಂಟ್, TDS means tax deducted at source, means we have to deduct the tax before payment of salary or rent is known as TDS. Once we deducted amount should be deposited to the income tax authority within the ಟೈಮ್. ಅಂದರೆ ಸಾಮಾನ್ಯವಾಗಿ ನೆಕ್ಸ್ಟ್ ಮಂತಿನ 5 ದಿನವರೆಗೂ ಟೈಮ್ ಇರುತ್ತೆ. ವಿತಿನ್ ದಟ್ ಟೈಮ್ ಒಳಗಡೆ ನಾವು ಅಮೌಂಟನ್ನು ಅವರಿಗೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ನೋನ್ ಆ್ಯಸ್ TDS. ಹವೆವರ್, ಇಂಡಿವಿಜುವಲ್ ಆರ್ ನಾಟ್ ರಿಕ್ವೈರ್ಡ್ ಟು ಡಿಡಕ್ಟ್ TDS ವೆನ್ ದೇ ಮೇಕ್ ಪೇ ಫೀ ಟು ಪ್ರೊಫೆಷನಲ್ ಲೈಕ್ ಲಾಯರ್ಸ್ ಕೊಡಬೇಕಂದಾಗ ನಾನೇನಾದರೂ TDS ಮಾಡಬೇಕೆ ಬೇಕಾಗಿಲ್ಲ. ಡಾಕ್ಟರ್ಸ್ ಫೀಸ್ ಕೊಡುವಾಗ TDS ಮಾಡಬೇಕೆ ನೋ ನೀಡ್. ಈ ಥರದಲ್ಲಿ ದೆರ್ ಇಸ್ ನೋ ಇನ್ ಕೇಸ್ ಆಫ್ TDS. It is a kind of advanced tax system. It is calculated on the following types of payments. ಎಲ್ಲೆಲ್ಲಿ ನಾವು TDS ಅನ್ನು ಮಾಡಬೇಕು, ಯಾರ್ಯಾರ ಹತ್ರ ಯಾವ ಸಂದರ್ಭ ಮುಂದೆ ಹೇಳ್ತೀವಿ. ಸ್ಯಾಲ್ರೀಸ್ ಪೇಮೆಂಟ್ ಮಾಡ್ಬೇಕಾದ್ರೆ ಮೊದಲು ಅಲ್ಲಿ ನೋಡ್ಕೊಳ್ಬೇಕು. ಸ್ಯಾಲ್ರೀಸ್ ಅಂದಾಗ ಎಲ್ಲ ಸ್ಯಾಲ್ರೀಸ್ ಅವರು ಟ್ಯಾಕ್ಸಿಗೆ ಬರದೇ ಇದ್ದರೆ ಅವ್ರದ್ದು TDS ಮಾಡೋ ಅವಶ್ಯಕತೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ C ಗ್ರೂಪ್ ಎಂಪ್ಲಾಯೀಸ್ ಆಗಿರ್ಬೋದು, D ಗ್ರೂಪ್ ಎಂಪ್ಲಾಯೀಸ್ ಆಗಿರ್ಬೋದು, ಅವ್ರದ್ದು ಒಂದು 4 ಲ್ಯಾಕ್ಸು 3 ಲ್ಯಾಕ್ಸಿಗೆ ಬರುತ್ತೆ. ಮೊದಲೇ ಹೇಳಿದಂಗೆ ಡಿಡಕ್ಷನ್ಸ್ ಹೋಗ್ಬಿಟ್ಟು ನಾಟ್ ಇವನ್ 2,40,000 2,00,000 ವಿತಿನ್ ದಟ್ ಇದ್ದರೆ ನೋ ನೀಡ್ ಟು ಡಿಡಕ್ಟ್ TDS. ಸ್ಯಾಲ್ರೀಸ್, ಇಂಟ್ರೆಸ್ಟ್ ಪೇಮೆಂಟ್ ಬೈ ದ ಬ್ಯಾಂಕ್ಸ್. ಈ ಬ್ಯಾಂಕ್ ಇಂಟ್ರೆಸ್ಟ್ ಪೇಮೆಂಟ್ ಅಂದಾಗ ಸಾಮಾನ್ಯವಾಗಿ SB ಅಕೌಂಟು ಮತ್ತು FD ಎರಡೂ ತೊಗೊಳ್ಬೇಕಾಗುತ್ತೆ. SBನಲ್ಲಿ ಅದರ್ ದೆನ್ ಸೀನಿಯರ್ ಸಿಟಿಸನ್ನು 10,000 ಎಬೋ SP ಇಂಟ್ರೆಸ್ಟ್ ಇದ್ದರೆ TDS 10% ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಅವ್ರು ಕೇಳ್ತಾರೆ, ನೀವು TDS ಮಾಡಲಿಲ್ಲ ಅಂದರೆ 15G ಅನ್ನು ಕೊಡಿ ಅಂತಾರೆ. ಇನ್ ಕೇಸ್ ಆಫ್ ಏಜ್ ಬಿಲೋ 60 ಇದ್ದವರು. ಸೀನಿಯರ್ ಸಿಟಿಸನ್ ಆದಾಗ 15H ಕೊಡಿ ಅಂತ ಕೇಳ್ತಾರೆ. ಅದನ್ನು ಫೈಲ್ ಮಾಡಿದ್ರೆ TDS ಆಗಲ್ಲ. ದೆನ್ ಕಮಿಷನ್ ಪೇಮೆಂಟ್, ರೆಂಟ್ ಪೇಮೆಂಟ್, ದೆನ್ ಕನ್ಸಲ್ಟೇಷನ್ ಫೀಸು, ದೆನ್ ಪ್ರೊಫೆಷನಲ್ ಫೀಸಿಗೆ ಅಪ್ಲಿಕಬಲ್ ಆಗುತ್ತೆ. ಆದರೆ ಮೊದಲೇ ಹೇಳಿದ ಹಾಗೆ ಪ್ರೊಫೆಷನಲ್ ಫೀಸ್ ಕೊಡುವಾಗ ಲಾಯರ್ಸ್ ಆಗಿರ್ಬೋದು, ಡಾಕ್ಟರ್ಸಿಗಿರಬೇಕು, ಇವರಿಗೆ ನಾಟ್ ರಿಕ್ವೈರ್ಡ್ ಟು ಡಿಡಕ್ಟ್ TDS.
ಈ ಟಿ ಡಿ ಎಸ್ ಆಗಿರೋದು ನಿಮ್ಮ 26 ASನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಏನಿದು 26 AS ಅಂದರೆ ಇಟ್ ಈಸ್ ಎಲ್ಲ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್. ನಿಮ್ಮ ಆ ವರ್ಷದಲ್ಲಿ ಎಷ್ಟು ಇನ್ಕಮ್ಮು, ಆಮೇಲೆ ಎಷ್ಟು ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಸರ್ಟಿಫಿಕೇಟ್ ಅಷ್ಟೇ, ಇನ್ನೇನಿಲ್ಲ. ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್, ಇಟ್ ಈಸ್ ಅ ಸರ್ಟಿಫಿಕೇಟ್. ಇಟ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಶೋ ದ ಅಮೌಂಟ್ ಆಫ್ ಟ್ಯಾಕ್ಸ್ ಡಿಡಕ್ಟೆಡ್ and deposited in a person name or the PAN account. An individual can view or check the TDS from income paid to him. ಈಗ ಅವನು ಕೇಳ್ಬೋದು, ಈ ಸರಿ ನಮ್ಮದಲ್ಲಿ ಟ್ಯಾಕ್ಸನ್ನು ಒಂದು 4,000 ಡಿಡಕ್ಟ್ ಮಾಡಿದ್ದಾರೆ ಅಥವಾ 10,000 ಡಿಡಕ್ಟ್ ಮಾಡಿದ್ದಾರೆ, ಅವ್ರು ಪೇಮೆಂಟ್ ಮಾಡಿದಾರೋ ಇಲ್ವೇ. ಹಾಗಾಗಿ ನೀವು ನಿಮ್ಮ ಏನು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಫಾರಮ್ 26A, ಇಟ್ ಈಸ್ ಅ ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಸೆಸ್ಮೆಂಟ್ ಇಯರು ನೀವು ನೋಡಿಕೊಂಡು ಡ್ರಾಪ್ ಮೆನು ಪ್ರೆಸ್ ಮಾಡಿದಾಗ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮದು 26ASನಲ್ಲಿ ಏನೇನು ಎಷ್ಟು ಅಮೌಂಟ್ ಪೇಮೆಂಟ್ ಕೊಟ್ಟಿದ್ದಾರೆ, ಎಷ್ಟು ಟ್ಯಾಕ್ಸ್ ಮಾಡಿ ಡಿಪಾಸಿಟ್ ಮಾಡಿದ್ದಾರೆ, ಡಿಡಕ್ಟ್ ಮಾಡಿ ಡೆಪಾಸಿಟ್ ಮಾಡಿದ್ದಾರೆ ಅನ್ನೋದೆಲ್ಲ ತೋರಿಸುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಎ ಸರ್ಟಿಫಿಕೇಟ್ ಆರ್ ಎ ಸ್ಟೇಟ್ಮೆಂಟ್ ವಿಚ್ ಶೋ ದ ಅಮೌಂಟ್ ಆಫ್ ಟ್ಯಾಕ್ಸ್ ಡಿಡಕ್ಟೆಡ್ ಆ್ಯಂಡ್ ಡೆಪಾಸಿಟೆಡ್ ಇನ್ ಎ ಪರ್ಸನ್ ಪಾನ್ ನಂಬರ್ ಆರ್ ಇನ್ ಹಿಸ್ ನೇಮ್. ಏನು ಇಂಡಿವಿಜುವಲ್ ಯಾರಾದರೂ ಕೂಡ ಇವ್ರು ಮಾಡಿದಾರೋ ಇಲ್ವೋ ಅನ್ನೋ ಹಂಗಿದ್ರೆ ಡೌಟ್ಸ್ ಏನಾರಿದ್ದರೆ ನೀವು 26ASಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇನ್ ದಿ ಸ್ಟೇಟ್ಮೆಂಟ್ನಲ್ಲಿ ಚೆಕ್ ಮಾಡಿದಾಗ ಪರವಾಗಿಲ್ಲ, ಇವರು ಡಿಡಕ್ಟ್ ಮಾಡಿದ್ದನ್ನು ಟ್ಯಾಕ್ಸಿ ಡೆಪಾಸಿಟ್ ಮಾಡಿದ್ದಾರೆ ಅನ್ನೋ ಹಂಗೆ ಆಗಿಬಿಡುತ್ತೆ. ಅದನ್ನು ಮಾಡ್ಕೊಂಡ್ಲೇಬೇಕು. ಇಟ್ ಈಸ್ ಎ ಕಂಪಲ್ಸರಿ. ಕೆಲವು ಸಂದರ್ಭದಲ್ಲಿ ಮರೆತುಬಿಟ್ಟಿದೆ, ಇನ್ನೊಂದು ಸರಿ ಮಾಡ್ತೀನಿ ಆ ಥರ ಎಲ್ಲ ಹೇಳ್ತಾರೆ. ಇವಾಗ ಆ ಥರ ಇರಲ್ಲ. ಏನು ಟ್ಯಾಕ್ಸನ್ನು ಡಿಡಕ್ಟ್ ಮಾಡಿ ವಿತಿನ್ 5 ಡೇಸಲ್ಲೇ ಟ್ಯಾಕ್ಸನ್ನು ಡೆಪಾಸಿಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಎ ಮ್ಯಾಂಡೇಟ್ರಿ. ಟಿ ಡಿ ಎಸ್ ಚಾರ್ಟನ್ನು ನೋಡ್ಕೊಳ್ಳೋದಾದರೆ ಯಾವ ಸೆಕ್ಷನ್ಸಲ್ಲಿ ನಾವು ಟಿ ಡಿ ಎಸ್ ಮಾಡಬೇಕು ಅಂತೇಳಿ ಸಾಮಾನ್ಯವಾಗಿ ಪೇಮೆಂಟ್ ಆಫ್ ಸ್ಯಾಲ್ರಿ ಬಂದು ಸೆಕ್ಷನ್ಸ್ 192ನಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಸ್ಲ್ಯಾಬ್ ರೇಟ್ ಅಪ್ಲಿಕಬಲ್ ಮಾಡಿ ನಾನು ಅವಾಗ ಹೇಳಿದಾಗೆ ಓಲ್ಡ್ ರಿಸ್ಯೂಮ್ ಇದ್ದರೆ 5%, 20%, 30% ಕ್ಯಾಲ್ಕುಲೇಟ್ ಮಾಡಿಕೊಳ್ಬೇಕು. ಅದು ಎಂಪ್ಲಾಯ್ಗೆ ಒಂದು ಆಪ್ಷನ್ಸ್ ಕೊಡಬೇಕು. ನೀವು ಎಕ್ಸಮ್ಷನ್ಸನ್ನು ಕ್ಲೈಮ್ ಮಾಡ್ತೀರಾ ಇದೆಯೋ ಇಲ್ವೋ ಅಂತ. ಈ ವರ್ಷ 2 ಇದೆ, ಒಂದು ಓಲ್ಡ್ ಟ್ಯಾಕ್ಸ್ ರಿಸ್ಯೂಮು, ಇನ್ನೊಂದು ನ್ಯೂ ಟ್ಯಾಕ್ಸ್ ರಿಸ್ಯೂಮ್ ಅಂತ. ನ್ಯೂ ಟ್ಯಾಕ್ಸ್ ರಿಸ್ಯೂಮ್ ಅಂದಾಗ ಯಾವುದೇ ಎಕ್ಸಮ್ಷನ್ಸ್ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಟ್ಯಾಕ್ಸ್ ರೇಟು ಡಿಫ್ರೆಂಟ್ ಆಗುತ್ತೆ. ಅದು ಅವರವರ ಇಂಡಿವಿಜುವಲ್ ಆಗುತ್ತೆ. ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅವರಿಗೇನಾದರೂ ಟ್ಯಾಕ್ಸ್ ಬಂದರೆ ಡಿವೈಡ್/12 ಮಾಡಿಕೊಂಡ್ರೆ ಇಟ್ ಈಸ್ ಎ ಏನು ಟಿ ಡಿ ಎಸ್ ಅಂಡರ್ ಸೆಕ್ಷನ್ಸ್ 192. ಸ್ಯಾಲ್ರಿ ಮಾಡಬೇಕಾದ್ರೆ ಕೇಳ್ಬೋದು, ಯಾವ ಸೆಕ್ಷನ್ ಅಡಿ ನೀವು ಹಿಡಿದಿದ್ದೀರಿ, ಯಾರನ್ನ ಕೇಳಿ ಹಿಡಿದಿದ್ದೀರಿ, ಹೀಗೆಲ್ಲ ಕ್ವಶನ್ ಮಾಡಿದಾಗ ಸೆಕ್ಷನ್ಸ್ 192 ಇಟ್ ಈಸ್ ಎ ಮ್ಯಾಂಡೇಟ್ರಿ ಇರುತ್ತೆ. ಯಾರು ಟ್ಯಾಕ್ಸಬಲ್ ಇನ್ಕಮ್ ಬರ್ತಾರೋ ಅದನ್ನು ನಾವು ಡಿಡಕ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಮಾಡಿದ್ದೀವಿ ಅಂತೇಳಿ ಕನ್ವಿನ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 192A, ಇಟ್ ಇಸ್ ಎ ಪ್ರೀ ಮೆಚ್ಯೂರ್ ವಿತ್ಡ್ರಾ ಫ್ರಮ್ ದ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಕೆಲವು ಸಂದರ್ಭದಲ್ಲಿ ಎಂಪ್ಲಾಯ್ದು PFನಲ್ಲಿ ಹಣ ಇಟ್ಟಿಟ್ಬಿಡ್ತಾರೆ. ಏನೋ ಒಂದು ಅನುಕೂಲ ಬರಲಿ ಅಥವಾ ಒಂದು ಸಂದರ್ಭಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ, ಅದು ಮದುವೆಗೋ ಅಥವಾ ಒಂದು ಎಜುಕೇಷನ್ ಸಂದರ್ಭ ಬರ್ಬೋದು ಅಂತೇಳಿ. ಅದರ ಮಧ್ಯೆ ಇನ್ನೇನೋ ಒಂದು ಅನಿರೀಕ್ಷಿತ ಬೆಳವಣಿಗೆ ಆಗುತ್ತೆ, ಘಟನೆಗಳಾಗ್ತವೆ, ಅಮೌಂಟ್ ಬೇಕು ಅಂದಾಗ ಅದನ್ನು ವಿತ್ಡ್ರಾ ಮಾಡ್ಬೋದು. ಅದು ಮಿನಿಮಮ್ ಪೀರಿಯಡ್ ಅಂತ ಇರುತ್ತೆ. ಆ ಪೀರಿಯಡ್ ಆದ ತಕ್ಷಣವೇ. ಬಟ್ ಅಲ್ಲಿ 50,000ದಷ್ಟು ಅಮೌಂಟನ್ನು ಅವರು ಒಂದೇ ಸತಿ ನಾನು ತೊಗೊಳ್ತೀನಿ ಅಂದರೆ ನೀವು ಪಾನ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಆ ಪಾನ್ ಡೀಟೇಲ್ಸ್ ಕೊಟ್ಟರೆ 10% ಟಿ ಡಿ ಎಸ್ ಮಾಡ್ತಾರೆ. ಅಂದರೆ ಇವರು 40,000 ವಿತ್ಡ್ರಾ ಮಾಡ್ಕೊಳ್ತಾರೆ ಅಂದರೆ ಟಿ ಡಿ ಎಸ್ ಆಗೋದಿಲ್ಲ. 50,000 ಆ್ಯಂಡ್ ಎಬೋವ್ ವಿತ್ಡ್ರಾ ಆಗುತ್ತಂದರೆ ಪಾನ್ ಕೊಟ್ಟಾಗ 10%. ಇಲ್ಲ ನನಗೆ ಪಾನ್ ನಂಬರು ಮಾಡಿಸೋಕ್ಕೆ ಟೈಮ್ ಇಲ್ಲ, ನಾನು ಪಾನೂ ಇಲ್ಲ ಏನೂ ಇಲ್ಲ ಅಂದರೆ 20% ಟಿ ಡಿ ಎಸ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಈ ಇದರಲ್ಲಿ ಡೀಲ್ ಮಾಡಬೇಕು. ಸೆಕ್ಷನ್ಸ್ 193 ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಈಗ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂದಾಗ ನಮಗೆ ಕೆಲವೊಂದು ಸತಿ ಡಿಬೆಂಚರ್ಸ್ ಕೂಡ ಸೆಕ್ಯೂರಿಟಿ ಆಕ್ಸ್, ಅದ್ರ ಮೇಲೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಯಾವ ಸೆಕ್ಯೂರಿಟೀಸ್ ಮೇಲೆ 10,000ಕ್ಕಿಂತ ಇಂಟ್ರೆಸ್ಟು ಜಾಸ್ತಿ ಬರುತ್ತೆ ಅವರು ಆ ಇಂಟ್ರೆಸ್ಟ್ ಕೊಡುವವರು ಟಿ ಡಿ ಎಸ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ 193 ಅಂಡರ್ ಸೆಕ್ಷನ್ಸ್ 193ನಲ್ಲಿ 10% ಟಿ ಡಿ ಎಸ್ ಮಾಡಿ ಕೊಡ್ತಾರೆ. ಸೆಕ್ಷನ್ಸ್ 194A, ಇಲ್ಲಿ ಸೆಕ್ಷನ್ 194 ಇವಾಗ ಡಿವಿಡೆಂಟು ಟ್ಯಾಕ್ಸಬಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ರಿಸೀವರ್ ಬಂದಿದೆ. ಅಲ್ಲಿ ಏನಾದರೂ ಪೇಮೆಂಟ್ ಕೊಡಬೇಕಾದ್ರೆ ಕಂಪನಿಯವರು 10% ಟಿ ಡಿ ಎಸ್ ಮಾಡಿಬಿಟ್ಟು ಇಫ್ ದೇರ್ ಈಸ್ ಅ 2,500 ಆ್ಯಂಡ್ ಎಬೋ, ಅದು ಡೊಮೆಸ್ಟಿಕ್ ಕಂಪನಿ ಇರಲಿ, ಕೋಆಪರೇಟಿವ್ ಸೊಸೈಟಿ ಆಗಿರಲಿ, ಫಾರಿನ್ ಕಂಪನಿ ಆಗಿರಲಿ, 10% 2,500ಕ್ಕಿಂತ ಜಾಸ್ತಿ ಡಿವಿಡೆಂಟ್ ಕೊಡ್ತಾ ಇದ್ದೀನಿ ಅಂದರೆ, ಯಾರೊಬ್ಬ ಇಂಡಿವಿಜುವಲು ಒಂದು 500 ಶೇರ್ಸನ್ನು ಇಟ್ಕೊಂಡಿದ್ದಾನೆ ರಿಲಯನ್ಸ್ನಲ್ಲಿ, ರಿಲಯನ್ಸ್ ಅವರು ಅದಕ್ಕೆ ಡಿವಿಡೆಂಡನ್ನು ಕೊಟ್ಟಿದ್ದಾರೆ. ಒಂದು ಶೇರಿಗೆ ಸುಮಾರು 10 ರೂಪಾಯಿನೋ ಅಥವಾ 20 ರೂಪಾಯಿ ಹಾಗೆ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ನಿಮಗೆ ಒಂದು ಶೇರಿಗೆ 20 ರೂಪಾಯಿ ಅಂದರೆ 500 ಶೇರ್ಸ್ ಇರತ್ತಂದಾಗ ಒಂದು 10,000 ಆ ಥರದಲ್ಲಿ ಇರುತ್ತೆ. 2,500 ಎಬೋ ಹೋದಾಗ ಅವರು ನಿಮಗೆ ಡಿವಿಡೆಂಡಲ್ಲಿ 10% ಡಿಡಕ್ಟ್ ಮಾಡಿಬಿಟ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ.
ಈಗೆಲ್ಲ ಡಿ ಪಿ ಅಕೌಂಟ್ ಇರುತ್ತೆ, ಡೈರೆಕ್ಟಾಗಿ ಹಿಂದಿನ ಥರ ಏನು ಡಿಲೇ ಪ್ರೊಸೆಸ್ ಆಗೋದಿಲ್ಲ. ಯಾವಾಗ ಡಿಕ್ಲೇರ್ ಆಗುತ್ತೋ ಇಮಿಡಿಯೇಟಾಗಿ ಅವರು ಒಂದು ಕ್ಲಿಯರಿಂಗ್ ಏಜೆನ್ಸಿ ಎಂದುವ ಈ ಕಾರ್ವಿ ಅಂತವ್ರಿಗೆ ಹೇಳಿರ್ತಾರೆ, ಅವರು ಅದನ್ನು ಕ್ಲಿಯರೆನ್ಸ್ ಮಾಡಿ ನಿಮಗೆ ಇಂಟಿಮೇಷನ್ಸ್ ಬೈ ಮೆಸೇಜ್ ಆಗಿರ್ಬೋದು ಮೇಲಲ್ಲಿ ತಿಳಿಸ್ಕೊಡ್ತಾರೆ. 194A ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ ಆ್ಯಂಡ್ ಪೋಸ್ಟ್ ಆಫೀಸ್. ನಿಮಗೆ ಹೇಳಿದ ಹಾಗೆ ಇದು ಸಾಮಾನ್ಯ ಪೋಸ್ಟ್ ಆಫೀಸ್ನಲ್ಲಿ ಕೂಡ ಬ್ಯಾಂಕ್ ಅಮೌಂಟನ್ನು ಇಟ್ಟು ಡೆಪಾಸಿಟನ್ನು ಏನೋ ಇಟ್ಟಿರ್ತಾರೆ. ಸರ್ ನಮಗೆ ಇಂಟ್ರೆಸ್ಟು 10,000ಕ್ಕಿಂತ ಜಾಸ್ತಿ ಬಂದಿದ್ದರೆ ಅವರು ಕೂಡ ಟಿ ಡಿ ಎಸ್ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಟಿ ಡಿ ಎಸ್ ಮಾಡದೆ ಹೋಗ್ಬಿಟ್ರೆ ಯಾರು ನಿಮಗೆ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ ಅವರು ಕಷ್ಟಕ್ಕೆ ಸಿಗಬೇಕಾಗತ್ತೆ. ಆವಾಗ ನೀವೇನಾದರೂ ಟಿ ಡಿ ಎಸ್ ಯಾಕೆ ಮಾಡಿದ್ದೀವಿ ಅಂತ ಕೇಳಿದ್ರೆ, ಇಲ್ಲ ನೀವು 15G ಅಥವಾ 15H ಅನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನು ಕೊಟ್ಟಾಗ ಅವರು ಟಿ ಡಿ ಎಸ್ ಮಾಡಲ್ಲ. ಇಲ್ಲದೆ ಹೋಗ್ಬಿಟ್ರೆ ಬ್ಯಾಂಕ್ ಅವರು ಕೂಡ ಮಾಡ್ತಾರೆ, ಟಿ ಡಿ ಎಸ್ಸನ್ನು ಮಾಡ್ತಾರೆ. ನೆಕ್ಸ್ಟ್ 194B ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಇದು ಕ್ಯಾಶುವಲ್ ಇನ್ಕಮಿಗಾಗುತ್ತೆ. ಒಂದು ವೇಳೆ ಏನಾದರೂ ಈ ಇವೆಂಟ್ಸ್ಗಳನ್ನ ನಡೆದಾಗ ಅಥವಾ ಲಾಟ್ರಿ ಬಂದಾಗ, ಈಗ ಸಾಮಾನ್ಯವಾಗಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಥವಾ ಒಂದು ಇವೆಂಟ್ಸ್ ನಡೀತಾರೆ, ಇಟ್ ಇಸ್ ಅ ಕ್ಯಾಶುವಲ್ ಇನ್ಕಮ್. ಈಗ ನೀವು ನೋಡಿರ್ತೀವಿ ಬಿಗ್ ಬಾಸ್ ಒಂದು ಕಾರ್ಯಕ್ರಮ, ಇಟ್ ಈಸ್ ಎನ್ ಇವೆಂಟ್, ಅದರಲ್ಲಿ ಯಾರೋ ಒಬ್ಬ ವಿನ್ ಆಗಿದ್ದಾನೆ, 30% ಆಫ್ ಟಿ ಡಿ ಎಸ್ ಮಾಡಿಬಿಟ್ಟು ಅವ್ರು ಪೇಮೆಂಟ್ ಕೊಡಬೇಕಾಗುತ್ತೆ. ಅಂದರೆ ಅಲ್ಲಿಗೆ 10,000ಕ್ಕಿಂತ ಜಾಸ್ತಿ ಇನ್ಕಮ್ ಎಲ್ಲಿ ಬರುತ್ತೆ ಯಾವುದೋ ಇವೆಂಟಿನಲ್ಲಿ, ಅಥವಾ ಈ ಹಾರ್ಸ್ ರೇಸ್ ಇರ್ಬೋದು ಅಥವಾ ಇಟ್ ಈಸ್ ಅ ಕ್ಯಾಶುವಲ್ ಇನ್ಕಮ್. ವಾಟ್ ಎವರ್ ದ ಕ್ಯಾಶುವಲ್ ಇನ್ಕಮ್ 30% ಟಿ ಡಿ ಎಸ್ ಆಗಲೇಬೇಕು ಈ ಕ್ರಾಸ್ 10,000 ಆ್ಯಂಡ್ ಎಬೋ. ನೆಕ್ಸ್ಟ್ ಇನ್ಕಮ್ ಬೈ ಆಫ್ ವಿನ್ನಿಂಗ್ ಫ್ರಮ್ ಹಾರ್ಸ್, ಸೇಮ್ ಇಟ್ ಈಸ್ ಎ ಒನ್ಸ್ ಅಗೇನ್ ಇಟ್ ಈಸ್ ಅ 30%. ಅಲ್ಲಿ 194BB ಕೋಟ್ ಆಗುತ್ತೆ. ನೆಕ್ಸ್ಟ್ 194C ಇದು ಪೇಮೆಂಟ್ ಟು ಎ ಕಾಂಟ್ರಾಕ್ಟರ್ ಅಥವಾ ಸಬ್ ಕಾಂಟ್ರಾಕ್ಟರ್ ಸಚ್ ಆಸ್ ಕ್ಯಾಟ್ರಿಂಗು, ಅಡ್ವರ್ಟೈಸಿಂಗು. ಸಾಮಾನ್ಯವಾಗಿ ಇಂಥವರಿಗೆ ಸಬ್ ಕಾಂಟ್ರಾಕ್ಟನ್ನು ಕೊಡ್ತಾರೆ. ಪ್ಲಂಬಿಂಗು, ಮನೆ ಕಟ್ಟಬೇಕಾದ್ರೆ ಎಲೆಕ್ಟ್ರಿಷಿಯನ್ಸಿಗೆ ಕೊಟ್ಬಿಡ್ತಾರೆ. ಅಲ್ಲಿ ಪೇಮೆಂಟು 30,000 ಒಂದೇ ಸತಿ ಬರುತ್ತಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಅವರು ನೋ ಟಿ ಡಿ ಎಸ್ ಪ್ರೊವೈಡೆಡ್ ಟೋಟಲ್ ಪೇಮೆಂಟ್ ನಾಟ್ ಎಕ್ಸೀಡಿಂಗ್ ₹1 lakh. ಅಂದರೆ ಅಪ್ ಟು 30,000 ಅವರಿಗೆ ಟಿ ಡಿ ಎಸ್ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಪೇಮೆಂಟು 30,000 ಅಟ್ ಎ ಟೈಮ್ ಮಾಡ್ತಾ ಇದ್ದೀವಿ, ಒಂದು 35,000 ಏನೋ ಕೊಡ್ತಾ ಇದ್ದೀವಿ ಅಥವಾ 40,000 ಕೊಡ್ತಾ ಇದ್ದೀವಿ ಅಂತ ಬಂದಾಗ, ಅದು ಇಂಡಿವಿಜುವಲ್ ಅಥವಾ HUF ಆದಾಗ, ಅಥವಾ ಇಂಡಿವಿಜುವಲ್ ಕಾಂಟ್ರಾಕ್ಟರ್ ಆಗಿರ್ತಾನೆ ಅಥವಾ HUF ಕಾಂಟ್ರಾಕ್ಟರ್ ಆಗಿರ್ತಾನೆ, ಒಂದು ₹50,000 ಅವ್ರ ಕೆಲಸ ಆಗಿದೆ, ಸಬ್ ಕಾಂಟ್ರಾಕ್ಟ್ ಅವನಿಗೆ ಪೇಮೆಂಟ್ ಕೊಡಬೇಕಂದಾಗ 1% ಟಿ ಡಿ ಎಸ್ ಮಾಡಬೇಕು. ಅದರ್ ದ್ಯಾನ್ ಇಂಡಿವಿಜುವಲ್ ಆ್ಯಂಡ್ HUF 2% ಟಿ ಡಿ ಎಸ್ ಮಾಡಿ ಕೊಡಬೇಕಾಗುತ್ತೆ. ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕು. ಸಪೋಸ್ ಕೆಲವು ಕಂಪನಿಗಳು ಕಾಂಟ್ರಾಕ್ಟ್ ಮಾಡಿರ್ತಾರೆ, ಈಗ LNT ಕಾಂಟ್ರಾಕ್ಟ್ ಅಂತ, LNT ಕಾಂಟ್ರಾಕ್ಟಿಗೆ ಪೇಮೆಂಟ್ ಕೊಡಬೇಕಾಗುತ್ತೆ ಒಂದು ₹50,000 ₹60,000 ಅಂತ ಬಂದಾಗ, ಅವಾಗ ಅದರ್ ದ್ಯಾನ್ ಇಂಡಿವಿಜುವಲ್ ಅದರ ಕಂಪನಿ ಬರುತ್ತೆ 2% ಕೊಡಬೇಕಾಗುತ್ತೆ. ಇದರದ್ದು ಎಲ್ಲ ಹೇಳ್ತಾರೆ, ಇಫ್ ದೆರ್ ಇಸ್ ಎ ಎಬೋ 30,000 ಪೇಮೆಂಟ್ ಬಂದಾಗ, ಪೇಮೆಂಟ್ ಕೊಡುವಾಗ ಅಕೌಂಟೆಂಟು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. 1% ಇಂಡಿವಿಜುವಲಿಗೆ ಆ್ಯಂಡ್ ಅದರ್ ದ್ಯಾನ್ ಇಂಡಿವಿಜುವಲ್ ಆ್ಯಂಡ್ HUFಗೆ 2% ಟಿ ಡಿ ಎಸ್ ಅನ್ನು ಮಾಡಬೇಕಾಗುತ್ತೆ. ಟೋಟಲಿ 33,000 ಮಾಡಿ ₹1,00,000 ಪೇಮೆಂಟ್ ಎಕ್ಸೀಡ್ ಆಗಿಲ್ಲ ಅಂದಾಗ ಟಿ ಡಿ ಎಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಅದು ನಮಗೆ ಗೊತ್ತಾಗಲ್ಲ. ಒಂದೇ ಸರಿಯಾಗಿ ಪೇಮೆಂಟು ನಮಗೆ 30,000 ಬಂದಿದೆ ಅಂದರೆ ನಾವು 1% ಡಿಡಕ್ಟ್ ಮಾಡೇ ಮಾಡ್ತೀವಿ. ಒಂದು ವೇಳೆ ಟಿ ಡಿ ಎಸ್ ಆಗಿದ್ದರೆ ಫೈಲ್ ಮಾಡಿ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳಬೇಕು. ಸೆಕ್ಷನ್ಸ್ 194D ಇನ್ಶೂರೆನ್ಸ್ ಕಮಿಷನ್ಸ್ ಹಿಂದೆ ಇರಲಿಲ್ಲ, ಅಥವಾ ಇದ್ರ ಕೂಡ 10,000ಕ್ಕೆ ಲಿಮಿಟ್ ಇತ್ತು. ಈಗ ಅದು 15,000ಕ್ಕೆ ಮಾಡಿದ್ದಾನೆ. ಈಗ LIC ಕಮಿಷನ್ ಏಜೆಂಟ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಕಮಿಷನ್ಸ್ ಬರ್ತಾ ಇದೆ, ಒಂದು ವರ್ಷಕ್ಕೆ ಒಂದು 18,000 20,000 ಬರ್ತಾ ಇದೆ ಅಂದಾಗ ಅವರು 5% ಟಿ ಡಿ ಎಸ್ ಮಾಡಲೇಬೇಕಾಗುತ್ತೆ. ಒಂದು 6,000 7,000 ಬರ್ತಿದೆ ಅಂದರೆ ನೋ ಟಿ ಡಿ ಎಸ್. ಸೆಕ್ಷನ್ಸ್ 194D. ಸೆಕ್ಷನ್ 194EC ಇಟ್ ಈಸ್ ಎ ವಿತ್ಡ್ರಾ ಫ್ರಮ್ NSC. 2,000 2,500ಕ್ಕಿಂತ ಜಾಸ್ತಿ ಇದ್ದರೂ ಕೂಡ 10% ಟಿ ಡಿ ಎಸ್ ಆಗುತ್ತೆ. ಕಮಿಷನ್ ಆರ್ ಬ್ರೋಕರೇಜು ಏನಾದರೂ ಪೇಮೆಂಟ್ ಆಗಿದ್ದಾಗ, ಕೆಲವು ಸಂದರ್ಭದಲ್ಲಿ ಬ್ರೋಕರೇಜ್ ಅಪ್ಲಿಕಬಲ್ ಆಗುತ್ತೆ. ಯಾವುದೋ ಒಂದು ಸೈಟ್ ತೊಗೊಳ್ಳುವಾಗ ಅಥವಾ ಮನೆಗೋ ಅಥವಾ ಇನ್ಯಾವುದೋ ಸಂದರ್ಭದಲ್ಲೂ, ಅಥವಾ ಬ್ರೋಕರಿಂಗ್ ಏಜೆಂಟೇ ಕಮಿಷನ್ ಏಜೆಂಟೇ ಇರ್ತಾನೆ, ಅವನೇನಾದರೂ ಕೂಡ ಕಮಿಷನ್ಸನ್ನು
ಕೊಡಬೇಕು ಅಂತ ಸಂದರ್ಭ ಬಂದಾಗ ಅಥವಾ ಅವನ ಕೆಲಸ ಆಗಲಿಕ್ಕೆ ಅಂಥ ಸಂದರ್ಭದಲ್ಲಿ 15,000 ರೂಪಾಯಿಗಿಂತ ಪರ್ ಆ್ಯನಮ್ ಜಾಸ್ತಿ ಕಮಿಷನ್ಸ್ ಹೋಗ್ತಾ ಇದೆ ಅಂದರೆ 5% ಟಿ ಡಿ ಎಸ್ ಅಲ್ಲಿ ನೋಡ್ಕೊಳ್ಬೇಕು. 5% ಟಿ ಡಿ ಎಸ್. ಪೇಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ LIC ಆನ್ ದ ಪಾಲಿಸಿ ಹೋಲ್ಡರ್ ಫ್ರಮ್ ದ ಕಂಪನಿ. ಈಗೇನು ಮಾಡ್ತಿದೆ ಅಂದರೆ ಈಗ ರೀಸೆಂಟಾಗಿ 194(1)A ಇನ್ ಕೇಸ್ ಆಫ್ 1 ಲ್ಯಾಕ್ಗಿಂತ ಕಡಿಮೆ ಇದ್ದರೆ ಅಪ್ ಟು 1 ಲ್ಯಾಕ್ ನೋ ಪ್ರಾಬ್ಲಮ್. ಇಫ್ ಇಟ್ ಈಸ್ ಎಕ್ಸೀಡಿಂಗ್ 1 ಲ್ಯಾಕ್ ಅಂತ ಬಂದಾಗ 1% ಟಿ ಡಿ ಎಸ್ ಮಾಡಿಬಿಟ್ಟೆ ಆ ಮೆಚುರಿಟಿ ಅಮೌಂಟನ್ನು ಅವರು ಕೊಡ್ತಾರೆ. 194(1)A ಕನ್ಸಿಡರೇಷನ್ಸ್ ಫಾರ್ ಟ್ರಾನ್ಸ್ಫರ್ ಆಫ್ ಎನ್ ಇಮೂವಬಲ್ ಪ್ರಾಪರ್ಟಿ ಅದರ್ ದ್ಯಾನ್ ಅಗ್ರಿಕಲ್ಚರ್ ಲ್ಯಾಂಡ್. ಇಟ್ ಈಸ್ ಅಪ್ ಟು 50 ಲ್ಯಾಕ್ಸ್ವರೆಗೆ ಇರುತ್ತೆ ಇಮೂವಬಲ್ ಪ್ರಾಪರ್ಟಿ ಅದರ್ ದ್ಯಾನ್ ಅಗ್ರಿಕಲ್ಚರ್ ಲ್ಯಾಂಡು. ಅವಾಗ 1% ಮಾಡಬೇಕಾಗುತ್ತೆ ಟಿ ಡಿ ಎಸ್. ಪಾನ್ ನಾಟ್ ಫರ್ನಿಶ್ ಇದ್ದರೆ ಇಟ್ ಈಸ್ 20%. ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ರೆಂಟ್ ಆಫ್ ಲ್ಯಾಂಡ್, ಬಿಲ್ಡಿಂಗ್ ಅಥವಾ ಫರ್ನಿಚರ್ಸ್ ಪೇಯ್ಡ್ ಬೈ ಎನ್ ಇಂಡಿವಿಜುವಲ್ ಅದು 50,000 ರೂಪಾಯಿಗಿಂತ ಜಾಸ್ತಿ ಇದ್ದಾಗ 5% ಟಿ ಡಿ ಎಸ್ ಮಾಡಬೇಕಾಗುತ್ತೆ. ಸೆಕ್ಷನ್ಸ್ 194(1). ಸೆಕ್ಷನ್ 194(1)B ಪೇಮೆಂಟ್ ಆಫ್ ರೆಂಟ್ ಬೈ ಇಂಡಿವಿಜುವಲ್. ಅಲ್ಲಿ ನೋಡಿ ರೆಂಟ್ ಆಫ್ ಲ್ಯಾಂಡ್ ಬೇರೆ, ಇಲ್ಲಿ ರೆಂಟ್ ಬೈ ಎನ್ ಇಂಡಿವಿಜುವಲ್ ಬೇರೆ. ಅದ್ಯಾವುದೋ ಫರ್ನಿಚರಿಗೆ ರೆಂಟ್ ಕೊಡೋದು ಬೇರೆ ಇರ್ತದೆ, ಲ್ಯಾಂಡಿಗೆ ರೆಂಟ್ ಕೊಡೋದು ಬೇರೆ ಇರ್ತದೆ. ಇಲ್ಲಿ ರೆಂಟ್ ಬೈ ಇಂಡಿವಿಜುವಲ್ ಡ್ವೆಲ್ಲಿಂಗ್ ಹೌಸಿಗೆ ಇರುತ್ತೆ ಇದು. ಅಂಥ ಸಂದರ್ಭದಲ್ಲಿ ಅವನು 50,000ಕ್ಕಿಂತ ಪರ್ ಮಂತ್ ಜಾಸ್ತಿ ರೆಂಟ್ ಕೊಡ್ತಾನೆ ಅಂದರೆ 5% ಟಿ ಡಿ ಎಸ್ ಮಾಡಬೇಕು. ಪಾನ್ ನಂಬರ್ ಇಲ್ಲಿರಲ್ಲ, ಅವ್ರು ಕೊಡಬೇಕಾಗುತ್ತೆ, ಯಾರೋ ಓನರು. ಕೊಡಲಿಲ್ಲ ಅಂದರೆ ಹೇಳಿದ್ರೆ ಇವನು 20% ಟಿ ಡಿ ಎಸ್ಸನ್ನು ಮಾಡಿ ಪೇಮೆಂಟನ್ನು ಕೊಡಬೇಕಾಗುತ್ತೆ. ಸೆಕ್ಷನ್ಸ್ 194(1)ನಲ್ಲಿ ಪ್ರೊಫೆಷನಲ್ ಫೀಸು ಅಂದರೆ ಇಲ್ಲಿಗೆ ಪ್ರೊಫೆಷನಲ್ ಫೀಸ್ ಅಂದಾಗ ಡಾಕ್ಟ್ರಿಗೆ ಲಾಯರಿಗಲ್ಲ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಅದರ್ ದ್ಯಾನ್ ದಿಸ್ ಬರ್ತದೆ. ಯಾವುದೋ ಟೆಕ್ನಿಕಲ್ ಸರ್ವಿಸ್ ತೊಗೊಂಡಿರ್ತೀರಿ ಅಥವಾ ರಾಯಲ್ಟಿ ಅಥವಾ ಏನಾದರೂ ಒಂದು ಇಂಥ ಸರ್ವಿಸಸನ್ನು ಪೇಮೆಂಟ್ ಮಾಡಬೇಕು ಅಂದಾಗ 2% ಟಿ ಡಿ ಎಸ್ಸನ್ನು ಮಾಡಬೇಕಾಗತ್ತೆ. ಆನ್ ದ ಪೇಮೆಂಟ್ ಒಂದೇ ಸರಿ 30,000 ಇದ್ದರೆ ಅಂದರೆ ಒಂದು ಸ್ಲಾಟು 30,000 ಇರಬೇಕು. ಪ್ರೊಫೆಷನ್ ಫೀಸ್ ಟೆಕ್ನಿಕಲ್ ಸರ್ವಿಸಸ್ಸು ರಾಯಲ್ಟಿ ಅದರ್ ದ್ಯಾನ್ ಕಾಲ್ ಸೆಂಟರ್ಸ್ ಇದ್ದಾಗ, ಕಾಲ್ ಸೆಂಟರ್ಗಳಿಗಾಯಿತು, ಕಾಲ್ ಸೆಂಟರ್ ಬಿಟ್ಟು ಬೇರೆ ಕಡೆ ಏನಾದರೂ ನೀವು ಪೇಮೆಂಟ್ ಮಾಡಬೇಕಂದಾಗ 10% ಟಿ ಡಿ ಎಸ್ ಅಲ್ಲಿ ನೋಡಬೇಕು. ವಿತ್ ಕಾಲ್ ಸೆಂಟರ್, ವಿತೌಟ್ ಕಾಲ್ ಸೆಂಟರ್ ಪೇಮೆಂಟ್ ಅಂತ 10% ಟಿ ಡಿ ಎಸ್ಸನ್ನು ಮಾಡಬೇಕಾಗುತ್ತೆ. ಕಾಂಪನ್ಸೇಷನ್ಸ್ ಆನ್ ಅಕ್ವಿಸಿಷನ್ಸ್ ಆಫ್ ಸರ್ಟೇನ್ ಇಮೂವಬಲ್ ಪ್ರಾಪರ್ಟಿ and the payment exceed rupees 250,000 per annum. Once again it is acquisitions of immovable property. ಅಲ್ಲಿ ಮೂವ್ಮೆಂಟ್ ಆಯಿತು, ಇದು 10% ಟಿ ಡಿ ಎಸ್ಸನ್ನು ಮಾಡಬೇಕು. ಸೆಕ್ಷನ್ಸ್ 194(1)A and the last one is section 194(N ಕ್ಯಾಶ್ ವಿತ್ಡ್ರಾನ್ ಇನ್ ಎಕ್ಸಸ್ ಆಫ್ ₹1 crore. ಏನಾದರೂ ಬ್ಯಾಂಕಿಗೆ ಹೋಗಿ ನೆಟ್ ಕ್ಯಾಶನ್ನು ತರಬೇಕು, 1 ಕೋಟಿಗಿಂತ ಜಾಸ್ತಿ ಬೇಕು ಅಂದಾಗ ಬ್ಯಾಂಕ್ ಅವರು 2% ಟಿ ಡಿ ಎಸ್ ಮಾಡಿ ನಿಮಗೆ ಅಮೌಂಟನ್ನು ಕೊಡ್ತಾರೆ. ಥ್ಯಾಂಕ್ ಯು.